ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ RTM ಕಾರ್ಡ್ ಹೇಗೆ ಬಳಕೆ ಮಾಡ್ಕೋತಾರೆ, ಹಾಗೇನೆ RTM ಕಾರ್ಡ್ ನಿಯಮ ಏನು, ಹಾಗೇನೆ ರಿಟೆನ್ಷನ್ ಪ್ಲೇಯರ್ ಒಂದು ಬದಲಾವಣೆ ಆಗ್ತಾ ಇದೆ. ಇದೊಂದು ನಿಯಮ ತಂದಿದ್ದಾರೆ. ಯಾವ ರೀತಿಯಾಗಿ ಬದಲಾವಣೆ 2025 IPL 5 ಅಪ್ಡೇಟ್ ಬಂದಿದೆ, ಯಾವ ರೀತಿಯಾಗಿ ಅಪ್ಡೇಟ್ ಇದೆ ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ. ನೀವು ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಕಾಗುತ್ತೆ. ಹೊಸಬರ ಅಂದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡಿ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ 2025 ಒಂದು IPL ಗೆ ಮತ್ತೆ RTM ಕಾರ್ಡ್ ಬಳಕೆ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಬ್ರೇಕಿಂಗ್ ನ್ಯೂಸ್ ಪ್ರಕಾರ 4+2 ಸ್ನೇಹಿತರೆ, 4+2 ಈ ನಿಯಮ ಒಂದು ಬಳಕೆ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಮೊದಲನೇದಾಗಿ ನೋಡ್ಬೇಕು, 3+3 ಇರ್ಬೋದು, 4+2 ಇರ್ಬೋದು ಅಂತ ಹೇಳಬಹುದಾಗಿದೆ. ಮೊದಲನೇದಾಗಿ 3 ಆಟಗಾರರು ಭಾರತೀಯ ಆಟಗಾರರಿಗೆ ಆಯ್ಕೆ ಮಾಡ್ಕೊಂಡು ರಿಟರ್ನ್ಸ್ ಮಾಡ್ಕೋಬೇಕಾಗಿತ್ತು. ಅದರಲ್ಲಿ ಓವರ್ಸೀಸ್ ಪ್ಲೇಯರ್ ಅಂದ್ರೆ ಹೊರ ದೇಶದ ಒಂದು ಆಟಗಾರ, 4 ಆಟಗಾರರು ಮೊದಲಿತ್ತು. ಅದರಲ್ಲಿ ಮತ್ತೆ ಅನ್ಕ್ಯಾಪ್ಟ್ ಪ್ಲೇಯರ್ ಒಂದು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅನ್ಕ್ಯಾಪ್ಟ್ ಅಂದ್ರೆ ಭಾರತ ತಂಡದಲ್ಲಿ ಆಡೇ ಇರಬಾರ್ದು ಅಂತ ಆಟಗಾರರನ್ನು ಮತ್ತೆ ಅವರು ರಿಟರ್ನ್ ಮಾಡ್ಕೋಬೇಕು ಅಂತ ಕೂಡ ಒಂದು ನಿಯಮ ಬಂದಿತ್ತು. ಅದೇ ಪ್ರಕಾರವಾಗಿ ಇವಾಗ ಮತ್ತೊಂದು ನಿಯಮ ಏನಪ್ಪಾ ಅಂದ್ರೆ RTM ಕಾರ್ಡ್ ಅಂದ್ರೆ ರೈಟ್ ಟು ಮ್ಯಾಚ್ ಅಂತ ಒಂದು ಫಾರ್ಮುಲಾ ಇದೆ. ಹಾಗೆ ರೈಟ್ ಟು ಮ್ಯಾಚ್ ನಲ್ಲಿ ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ಕೊಳ್ತಾರೆ, ಒಂದು ಪ್ಲೇಯರ್ ಅನ್ನು ಪರ್ಚೇಸ್ ಮಾಡ್ಕೊಂಡ್ರೆ 6 ಪ್ಲೇಯರ್ ಆಗುತ್ತೆ ಅಂತ ಕೂಡ ಹೇಳ್ಬೋದಿದೆ. ರೈಟ್ ಟು ಮ್ಯಾಚ್ ಅಂದ್ರೆ ಏನ್ ನೋಡ್ಬೋದು, ಒಟ್ಟಾರಾಗಿ ಇವಾಗ ಎಕ್ಸಾಂಪಲ್ ಆಗಿ ರೋಹಿತ್ ಶರ್ಮಾ ಅವರು ಮುಂಬೈ ತಂಡದವರು ರಿಟರ್ನ್ ಮಾಡ್ಕೊಂಡಿಲ್ಲ ಅಂದ್ರೆ ಅವರು ಮತ್ತೆ ಹರಾಜಿಗೆ ಬರ್ತಾರೆ. ಹರಾಜಿನಲ್ಲಿ 15 RCB ಒಂದು ಸಂದರ್ಭದಲ್ಲಿ RCB ಅವರು 15 ಕೋಟಿಗೆ ಅವ್ರನ್ನು ಪರ್ಚೇಸ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ರಿ. ಹಾಗಾಗಿ 15 ಕೋಟಿ, ಆ 15 ಕೋಟಿ ಕೊಟ್ಟು ಮತ್ತೆ ಮುಂಬೈ RTM ಕಾರ್ಡ್ ಬಳಸ್ಕೊಂಡು 15 ಕೋಟಿ ಅವರಿಗೆ ಕೊಟ್ಟು ಮತ್ತೆ ಒಳಗಡೆ ಇಟ್ಕೋತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೈಟ್ ಟು ಮ್ಯಾಚ್ ಅಂತಿರಲ್ಲ, ಇದು ಒಂದು ಕಾರ್ಡ್ ಬಳಕೆ ಮಾಡ್ಕೊಂಡು ಮತ್ತೆ ಆ ಪ್ಲೇಯರ್ ಅನ್ನು ವಾಪಸ್ ತಗೋತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಅದ್ಭುತವಾದಂತ ಇದು ನಿಯಮ ಮತ್ತೆ ನಮ್ಮ RCB ತಂಡಕ್ಕೆ ಒಂದು ಒಲವು ಆಗುತ್ತೆ, ಮುಂಬೈ ತಂಡಕ್ಕೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ಡೇಂಜರ್ ಆಟಗಾರನ್ನು ಬಿಟ್ಟು ಕೊಡಬಾರದು ಎನ್ನುವ ಸಂದರ್ಭದಲ್ಲಿ ಈ RTM ಕಾರ್ಡ್ ಬಳಸ್ಕೋತಾರೆ. ರೋಹಿತ್ ಶರ್ಮಾ ಅವರು 15 ಕೋಟಿಗೆ ಪರ್ಚೇಸ್ ಆಗಲ್ಲ, ಯಾಕಂದ್ರೆ 10 ಕೋಟಿಗೂ ಆಗ್ಬೋದು ಅಥವಾ 25 ಕೋಟಿಗೂ ಪರ್ಚೇಸ್ ಆಗ್ಬೋದು. ಹಾಗಾಗಿ ಹರಾಜ್ನಲ್ಲಿ ಯಾವ ರೀತಿಯಾಗಿ ಬಿಡ್ ನಡೆಯುತ್ತೆ ಆ ರೀತಿಯಾಗಿ ಒಂದು ಎಷ್ಟಾದ್ರೂ ಅಮೌಂಟ್ ಇರಲಿ, ಆ ಅಮೌಂಟ್ ಕೊಟ್ಟು ಮತ್ತೆ ವಾಪಸ್ ಆಗಿ ಮತ್ತೆ ತಂಡಕ್ಕೆ ತಗೋಬಹುದು ಅಂತ ಒಂದು ನಿಯಮ ಬಂದಿದೆ. ಇದು ಒಂದು RTM ನಿಯಮ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ಹೊಸ ನಿಯಮ ಬಂದಿದೆ ನಿನ್ನೆ. ಎಕ್ಸಾಂಪಲ್ ಆಗಿ ನೋಡ್ಬೋದು, RCB ದವರು ಒಂದು ರೋಹಿತ್ ಶರ್ಮಾ ಅವರು ನಮ್ಮ ತಂಡದಲ್ಲಿ ಯಾವ ಆಟಗಾರರು ಡೇಂಜರ್ ಆಗಿರ್ತಾರೆ ಆ ಆಟಗಾರರು ನಾವು ಪರ್ಚೇಸ್ ಮಾಡ್ಕೊಂಡಿಲ್ಲ, ಆ ಒಂದು ರಿಟರ್ನ್ಸ್ ಮಾಡ್ಕೋಬೇಕಾಗಿತ್ತಂದ್ರೆ ಆ ಆಟ ಬಿಡಬಾರ್ದಂತಂದ್ರೆ ಎಷ್ಟೇ ಅಮೌಂಟ್ ಹೋಗ್ಲಿ. ಹಾಗೆ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಆಗಿ 25 ಕೋಟಿಗೆ ಪರ್ಚೇಸ್ ಮಾಡ್ಕೊಂಡಿದ್ರು ರಿಟರ್ನ್ಸ್ ಆಪ್ಷನ್ಸ್ ಹೋದ್ರೆ, ಈಗಾಗಲೇ ವಿರಾಟ್ ಕೊಹ್ಲಿ ಮಾಡ್ಕೊಂಡಿದ್ರೆ ಎಕ್ಸಾಂಪಲ್ ಆಗಿ ಎಷ್ಟು ಅಮೌಂಟ್ ಕೊಟ್ಟು ಮತ್ತೆ ಆ ಪ್ಲೇಯರ್ ಅನ್ನು ನಮ್ಮ ತಂಡಕ್ಕೆ ಒಂದು ಇಟ್ಕೋಬೇಕಂತ ಒಂದು RTM ನಿಯಮದ ಪ್ರಕಾರ ಒಂದು ಬಂದಿದೆ. ರೈಟ್ ಟು ಮ್ಯಾಚ್ ಅಂತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ನಿಯಮ ಬಂದಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡಕ್ಕೆ ರಿಟರ್ನ್ ಪ್ಲೇಯರ್ ಯಾರ್ಯಾರು ಆಗ್ಬೇಕು, ಅಥವಾ ಮುಂದೆ ನಮ್ಮ RCB ಇದು ಒಂದು ಪ್ಲೇಯಿಂಗ್ ಯಾವ ರೀತಿಯಾಗಿ ಇರ್ಬೇಕು ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ. ಬಾಯ್ ಬಾಯ್.